1965ರಲ್ಲಿ ಬಾಹ್ಯಾಕಾಶ ನೌಕೆಯಲ್ಲಿ ಕುಳಿತಿದ್ದ ಇಬ್ಬರು ಗಗನಯಾತ್ರಿಗಳು ಭೂಮಿಯನ್ನು ಆಶ್ಚರ್ಯದಿಂದ ನೋಡುತ್ತಿದ್ದರು. ಸಹಾರಾ ಮರುಭೂಮಿಯ ಮಧ್ಯದಲ್ಲಿ ಒಂದು ದೊಡ್ಡ ರಚನೆಯನ್ನು ನೋಡಿ ಅವರು ಆಶ್ಚರ್ಯಚಕಿತರಾದರು. ಜೇಮ್ಸ್ ಮೆಕ್ಡೇವಿಡ್ ಮತ್ತು ಎಡ್ವರ್ಡ್ ವೈಟ್ ಎಂಬ ಗಗನಯಾತ್ರಿಗಳು ಅಲ್ಲಿ ಕಣ್ಣಿನ ಆಕಾರದಲ್ಲಿ ಅದ್ಭುತವಾದ ಆಕಾರವನ್ನು ಕಂಡರು. ಅದು ತುಂಬಾ ದೊಡ್ಡದಾಗಿ ಕಾಣುತ್ತಿತ್ತು. ಇದರ ಉದ್ದ 265 ಕಿಮಿ ಮತ್ತು ಅಗಲ 70 ಕಿಮಿ. ಅವರು ಬಾಯಿ ತೆರೆದು ಅದನ್ನು ದಿಟ್ಟಿಸುತ್ತಿದ್ದರು. ಒಟ್ಟು ವಿಸ್ತೀರ್ಣ 18,500 ಚದರ ಮೀಟರ್ಗಳಿಗಿಂತ ಹೆಚ್ಚಿತ್ತು. ಇದು ಮುಂಬೈನಂತಹ 30 ನಗರಗಳಿಗಿಂತ ದೊಡ್ಡದಾಗಿದೆ. ಕರಾಚಿಯಂತಹ 5 ನಗರಗಳು ಅದರೊಳಗೆ ಸುಲಭವಾಗಿ ಹೊಂದಿಕೊಳ್ಳುತ್ತವೆ. ಇದು 40 ಕಿಲೋಮೀಟರ್ ವ್ಯಾಸದ ಗೋಳದ ಆಕಾರದಲ್ಲಿದೆ. ಈ ನಿಗೂಢ ರಚನೆಯು ಬಾಹ್ಯಾಕಾಶದಿಂದ ಮಾತ್ರ ಗೋಚರಿಸುತ್ತದೆ. ಇದನ್ನು ಸಹಾರಾ ಅಥವಾ ಶ್ರೀಮಂತ ರಚನೆ ಎಂದು ಕರೆಯಲಾಗುತ್ತದೆ. ಮೇಲಿನಿಂದ ನೋಡುವವರಿಗೆ ಒಂದು ದೈತ್ಯ ಕ್ಷುದ್ರಗ್ರಹ ಅದಕ್ಕೆ ಡಿಕ್ಕಿ ಹೊಡೆದಂತೆ ಕಾಣುತ್ತದೆ. ಈ ರಚನೆಯ ಬಗ್ಗೆ ವಿಜ್ಞಾನಿಗಳಿಗೆ ಇನ್ನೂ ಸ್ಪಷ್ಟ ಪುರಾವೆಗಳು ಸಿಕ್ಕಿಲ್ಲ. ಅದು ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ಈ ಪ್ರದೇಶದಲ್ಲಿ ಕ್ಷುದ್ರಗ್ರಹದ ಘರ್ಷಣೆಯ ಯಾವುದೇ ಪುರಾವೆಗಳು ವಿಜ್ಞಾನಿಗಳಿಗೆ ಇನ್ನೂ ಸಿಕ್ಕಿಲ್ಲ. ಅದಕ್ಕಾಗಿಯೇ ಈ ರಚನೆಯು ವೈಜ್ಞಾನಿಕ ಸಮುದಾಯಕ್ಕೆ ಇನ್ನೂ ಒಂದು ಸವಾಲಾಗಿದೆ. ಈ ವಿಶಿಷ್ಟ ವೃತ್ತಾಕಾರದ ರಚನೆಯು ಸಾವಿರಾರು ಮೈಲುಗಳಷ್ಟು ದೂರದಲ್ಲಿ ಮರುಭೂಮಿಯಲ್ಲಿ ಹೇಗೆ ರೂಪುಗೊಂಡಿತು ಎಂಬುದು ಯಾರಿಗೂ ತಿಳಿದಿಲ್ಲ. ಇತಿಹಾಸಕಾರರು ಹಿಂದೆ ಕಂಡುಬಂದಿದ್ದ ಅಂತಹ ನಗರದ ಚಿಹ್ನೆಗಳನ್ನು ಪರಿಶೀಲಿಸಿದಾಗ ಅವರು ಆಫ್ ಸಹಾರನ್ ನಗರದೊಂದಿಗೆ ಅನೇಕ ಹೋಲಿಕೆಗಳನ್ನು ಕಂಡುಕೊಂಡರು. ಅದು ಅತ್ಯಂತ ಆಧುನಿಕ ನಾಗರಿಕತೆಯಾಗಿತ್ತು ಎಂದು ಸೂಚಿಸುತ್ತದೆ. ನಗರಗಳನ್ನು ವೃತ್ತಾಕಾರದಲ್ಲಿ ನಿರ್ಮಿಸಲಾಗಿತ್ತು. ಪ್ರತಿಯೊಂದು ಉಂಗುರವು ಸೇತುವೆಗಳಿಂದ ಪರಸ್ಪರ ಸಂಪರ್ಕ ಹೊಂದಿತ್ತು. ಸಹಾರಾದ ಕಣ್ಣು ಎಂದು ಕರೆಯಲ್ಪಡುವ ಪ್ರದೇಶದ ಅಡಿಯಲ್ಲಿ ಸಮುದ್ರ ಹರಿಯಿತು. ಇದು 2050 ವರ್ಷಗಳ ಹಿಂದೆ ಗ್ರೀಕ್ ಇತಿಹಾಸಕಾರ ಹೆರೋಡೋಟಸ್ ಪ್ರಪಂಚದ ನಕ್ಷೆಯನ್ನು ರಚಿಸಿದ ಪ್ರದೇಶವಾಗಿತ್ತು. ಇದರ ಪ್ರಕಾರ ಅಟ್ಲಾಂಟಿಸ್ ನಗರವು ಆಫ್ರಿಕಾದ ಪಶ್ಚಿಮ ಭಾಗದಲ್ಲಿದೆ ಎಂದು ಹೇಳಲಾಗುತ್ತದೆ. ಈ ಸ್ಥಳವನ್ನು ಆಧರಿಸಿ ರಿಚರ್ಡ್ ಸ್ಟ್ರೂತ್ ಮಾಡಿದ ಸಂಶೋಧನೆಯೂ ಸಹ ಈ ಸ್ಥಳಕ್ಕೆ ಸೂಕ್ತವಲ್ಲ ಎಂದು ಹೇಳಲಾಗುತ್ತದೆ. 2000 ವರ್ಷಗಳ ಹಿಂದೆ ರೋಮನ್ ಭೂಗೋಳಶಾಸ್ತ್ರಜ್ಞ ಪೊಂಪೆಯಸ್ ಪ್ರಪಂಚದ ಇತಿಹಾಸವನ್ನು ಪತ್ತೆಹಚ್ಚಿ ಅಟ್ಲಾಂಟಿಸ್ ಎಂಬ ನಗರವನ್ನು ಉಲ್ಲೇಖಿಸುವ ನಕ್ಷೆಯನ್ನು ರಚಿಸಿದನು. ಈ ನಕ್ಷೆಯಲ್ಲಿ ದಿಕ್ಕುಗಳು ಪೂರ್ವಕ್ಕೆ ಇವೆ ಮತ್ತು ನೀವು ಅದನ್ನು ತಿರುಗಿಸಿ ಉತ್ತರಕ್ಕೆ ಹಾಕಿದರೆ ಅಟ್ಲಾಂಟಿಸ್ ಇರುವ ಸ್ಥಳವನ್ನು ಸಹ ಅಲ್ಲಿ ಕಾಣಬಹುದು. ಸಹಾರಾ ಮರುಭೂಮಿಯ ವಾಯುವ್ಯ ಭಾಗದಲ್ಲಿ ಅಟ್ಲಾಂಟಿಸ್ ಬಗ್ಗೆ ಉಲ್ಲೇಖವಿದೆ. ಅಟ್ಲಾಂಟಿಯಾ ಅಥವಾ ಅಟ್ಲಾಂಟಿಸ್ ಈ ಸ್ಥಳವನ್ನು ಒಂದು ಕಾಲದಲ್ಲಿ ಅಲ್ಲಿ ವಾಸಿಸುತ್ತಿದ್ದವರು ನಿರ್ಮಿಸಿದ್ದಾರೆಂದು ಹೇಳಲಾಗುತ್ತದೆ. ಇಂದು ಇದನ್ನು ರಿಚರ್ಡ್ ಸ್ಟ್ರಕ್ಚರ್ ಅಥವಾ ಐಎಫ್ ಸಹಾರಾಕ್ಕೆ ಹೋಲಿಸಬಹುದು. ನೆಲದಿಂದ ನೋಡಿದಾಗ ರಿಚರ್ಡ್ ಸ್ಟ್ರಕ್ಚರ್ ದೊಡ್ಡ ಉಂಗುರಗಳಂತೆ ಕಾಣುತ್ತದೆ. ಈ ಉಂಗುರಗಳು ತುಂಬಾ ದೊಡ್ಡದಾಗಿದ್ದು ಅವುಗಳ ನಡುವಿನ ಅಂತರವನ್ನು ಅಂದಾಜು ಮಾಡಲು ಅಸಾಧ್ಯ. ಈ ಉಂಗುರದ ಬಗ್ಗೆ ಸತ್ಯಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದು ಕಷ್ಟ. ಇಲ್ಲಿ ಅನ್ವೇಷಿಸಿದ ಪುರಾತತ್ವಜ್ಞರಿಗೆ 12,000 ವರ್ಷಗಳ ಹಿಂದೆ ಇಲ್ಲಿ ಮಾನವ ನಾಗರಿಕತೆ ಹೇಗಿತ್ತು ಎಂಬುದಕ್ಕೆ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಈ ರೀತಿಯ ಯಾವುದು ಜಗತ್ತಿನಲ್ಲಿ ಬೇರೆಲ್ಲಿಯೂ ಕಂಡುಬಂದಿಲ್ಲ. ಅದಕ್ಕಾಗಿಯೇ ಇದು ವಿಜ್ಞಾನವಾಗಿದೆ. ಇದು ಐತಿಹಾಸಿಕ ವಿಷಯವೂ ಆಗಿದೆ. ಸಹಾರಾ ಎಂಬ ಪದವನ್ನು ಕೇಳಿದಾಗ ತೀವ್ರವಾದ ಸೂರ್ಯ ಮತ್ತು ಮಣ್ಣಿನ ದಿಬ್ಬಗಳು ನೆನಪಿಗೆ ಬರುತ್ತವೆ. ಆದರೆ ಸಹಾರಾ ಮರುಭೂಮಿಯ ಮೇಲ್ಭಾಗವು ಅಷ್ಟೇ ಶಾಂತವಾಗಿದೆ. ಆದರೆ ಮಣ್ಣು ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ಮರೆಮಾಡುತ್ತದೆ. ಸಹಾರಾ ಮರುಭೂಮಿ ಪ್ರತಿ 100 ವರ್ಷಗಳಿಗೊಮ್ಮೆ 10% ವಿಸ್ತರಿಸುತ್ತಿದೆ. ಇದು ಏಕೆ ನಡೆಯುತ್ತಿದೆ ಎಂದು ನಾವು ತಿಳಿದುಕೊಳ್ಳಬೇಕು. ಈ ಮರುಭೂಮಿಯಲ್ಲಿ ಅತ್ಯಂತ ಆಕರ್ಷಕ ಸ್ಥಳವೆಂದರೆ ಈಜಿಪ್ಟ್ನಲ್ಲಿರುವ ಬಿಳಿ ಮರುಭೂಮಿ. ಬಿಳಿ ಮರಳಿನ ಮಧ್ಯದಲ್ಲಿರುವ ವಿಶಿಷ್ಟ ಆಕಾರಗಳನ್ನು ನೋಡಿದಾಗ ಅದು ಆರ್ಕ್ಟಿಕ್ ಪ್ರದೇಶದಂತೆ ಕಾಣುತ್ತದೆ. ಈ ವಿಶಿಷ್ಟ ಆಕಾರಗಳಲ್ಲಿ ಯಾವುದು ಮಾನವ ನಿರ್ಮಿತ, ಅವುಗಳನ್ನು ರಚಿಸಲಾಗಿದೆ ಎಂದು ತೋರುತ್ತದೆ. ಆದರೆ ವಾಸ್ತವವಾಗಿ ಅವು ಶತಕೋಟಿ ವರ್ಷಗಳ ಹಿಂದೆ ನೈಸರ್ಗಿಕವಾಗಿ ರೂಪುಗೊಂಡಿವೆ. ಸುಮಾರು 250 ಮಿಲಿಯನ್ ವರ್ಷಗಳ ಹಿಂದೆ ನಮ್ಮ ಪ್ರಪಂಚವು ತುಂಬಾ ಭಿನ್ನವಾಗಿತ್ತು. ಆ ಸಮಯದಲ್ಲಿ ಡೈನೋಸಾರ್ಗಳ ಆಳ್ವಿಕೆಯಲ್ಲಿ ಈ ಪ್ರದೇಶದಲ್ಲಿ ಒಂದು ದೊಡ್ಡ ಸಾಗರವಿತ್ತು. ಈಗ ಸಹಾರಾ ಮರುಭೂಮಿ ಇರುವ ಸ್ಥಳದಲ್ಲಿ ಆ ಸಮಯದಲ್ಲಿ ಟೆಥಿಸ್ ಎಂಬ ಮಹಾಸಾಗರವಿತ್ತು. ಈ ಸಾಗರವು ಭೂಮಿಯ ಮೇಲೆ ಕೋಟ್ಯಂತರ ವರ್ಷಗಳಿಂದ ಅಸ್ತಿತ್ವದಲ್ಲಿತ್ತು ಎಂದು ಇತಿಹಾಸ ಹೇಳುತ್ತದೆ. ಅದರ ಕೆಳಗೆ ಸುಣ್ಣದ ಕಲ್ಲು ಎಂಬ ಬಂಡೆಯ ಪದರವು ರೂಪುಗೊಂಡಿತು. ಕ್ರಮೇಣ ಹೊಸ ಖಂಡಗಳು ರೂಪುಗೊಂಡಂತೆ ಸಾಗರವು ಕುಗ್ಗಿತು. ಸಾಗರದ ತಳದಲ್ಲಿ ರೂಪುಗೊಂಡ ಸುಣ್ಣದ ಕಲ್ಲು ಅನಿಲಗಳ ಪ್ರಭಾವದಿಂದ ಕ್ರಮೇಣ ಕರಗಿತು. ಅದು ಕಣಗಳಾಗಿ ವಿಭಜನೆಯಾಗಿ ಗಾಳಿಯಲ್ಲಿ ಹರಡಿ ಆ ಪ್ರದೇಶವನ್ನು ಬಿಳಿ ಮರುಭೂಮಿಯನ್ನಾಗಿ ಮಾಡಿತು. ಇದು ಮಾತ್ರವಲ್ಲದೆ ಇಡೀ ಸಹಾರಾ ಮರುಭೂಮಿಯು ಹೀಗೆ ರೂಪುಗೊಂಡಿತು. ಸುಣ್ಣದ ಕಲ್ಲು ಇದ್ದ ಪ್ರದೇಶವು ಬಿಳಿ ಮರುಭೂಮಿಯಾಯಿತು ಮತ್ತು ಮರಳುಗಲ್ಲು ಇದ್ದ ಪ್ರದೇಶವು ಮರುಭೂಮಿಯ ಮೇಲ್ಭಾಗದಲ್ಲಿ ಮರಳಾಗಿ ಮಾರ್ಪಟ್ಟಿತು.
ಸಹಾರಾ ಮರುಭೂಮಿ ಯಾವಾಗಲೂ ಹೀಗೆಯೇ ಇತ್ತೇ? ವಿಜ್ಞಾನಿಗಳ ಪ್ರಕಾರ ಒಂದು ಕಾಲದಲ್ಲಿ ಸಹಾರಾ ಮರುಭೂಮಿಯಲ್ಲಿ ಸಸ್ಯಗಳು ಮತ್ತು ಮರಗಳು ಬೆಳೆಯುತ್ತಿದ್ದವು. ಆದರೆ ಈಗ ಅಲ್ಲಿನ ಕಠಿಣ ಪರಿಸ್ಥಿತಿಗಳಲ್ಲಿ ಅವು ಬೆಳೆಯುವುದು ಅಸಾಧ್ಯ. ಅಂದರೆ 2.6 ಮಿಲಿಯನ್ ವರ್ಷಗಳ ಹಿಂದೆ ಸಹಾರಾ ಮರುಭೂಮಿ ಮಣ್ಣಿನೊಂದಿಗೆ ಹೀಗಿರಲಿಲ್ಲ. ಇದು ತನ್ನ ಪ್ರಸ್ತುತ ರೂಪಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಹಿಮಯುಗದ ಕೊನೆಯಲ್ಲಿ ಎಲ್ಲಾ ಪ್ರದೇಶಗಳು ಮಂಜುಗಡ್ಡೆಯಿಂದ ಆವೃತವಾಗಿದ್ದವು ಮತ್ತು ಸಮುದ್ರಗಳು ಹೆಪ್ಪುಗಟ್ಟಲು ಪ್ರಾರಂಭಿಸಿದವು. ಇದು ಹಿಮನದಿಗಳ ರಚನೆಗೆ ಕಾರಣವಾಯಿತು. ಭೂವಿಜ್ಞಾನಿಗಳ ಪ್ರಕಾರ ಇದು ಹಿಮಯುಗದ ಆರಂಭವನ್ನು ಗುರುತಿಸಿತು. ಇದು ಭೂಮಿಯ ಇತಿಹಾಸದಲ್ಲಿ 5ನೇ ಹಿಮಯುಗವಾಗಿತ್ತು. ಸಾಮಾನ್ಯವಾಗಿ ಕಕ್ಷೆಯಲ್ಲಿನ ಬದಲಾವಣೆಗಳಿಂದಾಗಿ ಭೂಮಿಯು ಸೂರ್ಯನಿಂದ ದೂರ ಸರಿಯಿತು. ಕಳೆದ ಹಿಮಯುಗದಲ್ಲಿ ಭೂಮಿಯ ಮೇಲಿನ ಸಮಭಾಜಕದ ಸುತ್ತಲಿನ ಪ್ರದೇಶಗಳು, ವಿಶೇಷವಾಗಿ ಆಫ್ರಿಕನ್ ಪ್ರದೇಶವು, ಸಂಪೂರ್ಣವಾಗಿ ಮಂಜುಗಡ್ಡೆಯ ಪದರದಿಂದ ಆವೃತವಾಗಿತ್ತು. ಆ ಸಮಯದಲ್ಲಿ ಆಫ್ರಿಕಾ ತುಂಬಾ ತಂಪಾಗಿತ್ತು. ಇದನ್ನು ಆಫ್ರಿಕನ್ ಆರ್ದ್ರ ಅವಧಿ ಎಂದು ಕರೆಯಲಾಗುತ್ತದೆ. ಆ ಸಮಯದಲ್ಲಿ ಇಡೀ ಪ್ರಪಂಚ ಹಿಮದಿಂದ ಆವೃತವಾಗಿದ್ದ ಸಹಾರಾ ಮರುಭೂಮಿ ಹಸಿರಿನಿಂದ ತುಂಬಿತ್ತು. ಈ ಪ್ರದೇಶವು ಜೀವವೈವಿಧ್ಯದಿಂದ ಸಮೃದ್ಧವಾಗಿತ್ತು. ಹಸಿರು ಹುಲ್ಲು, ಹೇರಳವಾದ ಮರಗಳು ಮತ್ತು ನಿರಂತರ ಮಳೆಯು ಈ ಪ್ರದೇಶದಲ್ಲಿ ಜೀವವೈವಿಧ್ಯತೆಯನ್ನು ಹೆಚ್ಚಿಸಿತು. ಇಲ್ಲಿನ ಹಸಿರು ಉತ್ತಮವಾಗಿತ್ತು. ಪರಿಸರ ವ್ಯವಸ್ಥೆಗೆ ಅಗತ್ಯವಾದ ನೈಸರ್ಗಿಕ ಅನಿಲಗಳು ಇದ್ದವು. ಅನೇಕ ಜನರು ವಲಸೆ ಬಂದು ಅಲ್ಲಿ ನೆಲೆಸಿದರು. ಪಶುಸಂಗೋಪನೆ ಮತ್ತು ಕೃಷಿಯಂತಹ ಚಟುವಟಿಕೆಗಳಿಗೆ ಈ ಪ್ರದೇಶವು ತುಂಬಾ ಸೂಕ್ತವಾಗಿದೆ. ಆದರೆ 11,000 ವರ್ಷಗಳ ಹಿಂದೆ ಹಿಮೀಕರಣ ಮುಗಿದ ನಂತರ ಈ ಪ್ರದೇಶವು ನಿಧಾನವಾಗಿ ಕಣ್ಮರೆಯಾಗಲು ಪ್ರಾರಂಭಿಸಿತು. ಸರಾಸರಿ ತಾಪಮಾನವು -60 ಡಿಗ್ರಿ ಸೆಲ್ಸಿಯಸ್ ಆಗಿತ್ತು. ಮಂಜುಗಡ್ಡೆಗಳಲ್ಲಿ ಕ್ರಮೇಣ ಬದಲಾವಣೆ ಸಂಭವಿಸಿತು. ಆದಾಗ್ಯೂ ಕೆಲವು ಸ್ಥಳಗಳಲ್ಲಿ ಮಂಜುಗಡ್ಡೆ ಕರಗಿ ಹವಾಮಾನ ಪರಿಸ್ಥಿತಿಗಳು ಕೆಲವು ಸಾವಿರ ವರ್ಷಗಳ ಕಾಲ ಸ್ಥಿರವಾಗಿದ್ದವು. ಆದರೆ ಸುಮಾರು 4,000 ಅಂದರೆ 6,000 ವರ್ಷಗಳ ಹಿಂದೆ ಪ್ರಕೃತಿ ಮತ್ತೆ ತನ್ನ ಬದಲಾವಣೆಯನ್ನು ತೋರಿಸಿತು. ಸಹಾರಾದ ಹಸಿರು ಕಣ್ಮರೆಯಾಯಿತು. ಅಂದಿನಿಂದ ಮರಳು ದಿಬ್ಬಗಳು ಹರಡಿವೆ. ಈ ಪ್ರಕ್ರಿಯೆಯಲ್ಲಿ ಗಾಳಿಯ ಕಾರಣದಿಂದಾಗಿ ಮರಳಿನ ಕಣಗಳು ಹರಡಿವೆ. ಲಕ್ಷಾಂತರ ವರ್ಷಗಳ ಹಿಂದೆ ನೈಲ್ ನದಿಯ ಉದ್ದಕ್ಕೂ ಹಸಿರಿನಿಂದ ತುಂಬಿದ ಸಹಾರಾದ ದೃಶ್ಯವನ್ನು ನಾವು ಇನ್ನೂ ನೋಡಬಹುದು. ಇಂದಿಗೂ ಬೆಳಕಿನ ಮಿನುಗುಗಳಂತೆ ನೈಲ್ ನದಿಯು ವಿಶ್ವದ ಅತಿದೊಡ್ಡ ನದಿಯಾಗಿದೆ. ನೈಲ್ ನದಿಯನ್ನು ಗುರುತಿಸಲಾಗಿದೆ. ಇದು ದಕ್ಷಿಣ ಆಫ್ರಿಕಾದಲ್ಲಿ ಪ್ರಾರಂಭವಾಗಿ 695 ಕಿಲೋಮೀಟರ್ಗಳಷ್ಟು ಹರಿಯುತ್ತದೆ. ಈ ನದಿ ಉಗಾಂಡಾದಲ್ಲಿ ಪ್ರಾರಂಭವಾಗಿ ಸಹಾರಾ ಮರುಭೂಮಿಯನ್ನು ದಾಟಿ ಈಜಿಪ್ಟ್ ಬಳಿ ಮೆಡಿಟರೇನಿಯನ್ ಸಮುದ್ರವನ್ನು ಸೇರುತ್ತದೆ. ಈ ಪ್ರದೇಶವು ಮರುಭೂಮಿಯಾಗಿ ಬದಲಾದ ನಂತರ ಇಲ್ಲಿ ವಾಸಿಸುತ್ತಿದ್ದ ಜನರು ಈ ನದಿಯನ್ನು ಪೂಜಿಸಲು ಪ್ರಾರಂಭಿಸಿದರು. ಇದು ವಿಶ್ವದ 2ನೇ ಅತಿದೊಡ್ಡ ನದಿಯಾಗಿದೆ. ಆದರೆ ಅದರ ಮೂಲ ಎಲ್ಲಿದೆ ಎಂದು ಯಾರಿಗೂ ತಿಳಿದಿಲ್ಲ. ನೈಲ್ ನದಿ ಪ್ರಾರಂಭವಾಗುವ ಸ್ಥಳವನ್ನು ಕಂಡುಹಿಡಿಯಲು ಇನ್ನೂ ಸಂಶೋಧನೆ ನಡೆಯುತ್ತಿದೆ. ಈ ಪ್ರಯಾಣವು 11 ದೇಶಗಳನ್ನು ಸಂಪರ್ಕಿಸುತ್ತದೆ ಮತ್ತು ಅಮೆಜಾನ್ ನದಿಯಿಂದ 200 ಮೀಟರ್ ದೂರದಲ್ಲಿದೆ. ಪ್ರಸ್ತುತ ಈ ನದಿ ಸ್ವಲ್ಪ ಚಿಕ್ಕದಾಗಿದೆ, ಏಕೆಂದರೆ ಪ್ರತಿ ಹಿಮಯುಗದಲ್ಲೂ ಆಫ್ರಿಕಾ ಇದೇ ರೀತಿಯ ಹವಾಮಾನವನ್ನು ಹೊಂದಿತ್ತು. ಬೇಸಿಗೆಯಲ್ಲಿ ಇದು ಯಾವಾಗಲೂ ತುಂಬಾ ಬಿಸಿಯಾಗಿರುತ್ತಿತ್ತು ಅಥವಾ ಸಾಮಾನ್ಯ ಪರಿಸ್ಥಿತಿಗಳು ಇದ್ದವು. ಆದರೆ ಆರ್ಕ್ಟಿಕ್ ಪರಿಸ್ಥಿತಿಗಳು ಎಂದಿಗೂ ಇರಲಿಲ್ಲ. ಆದ್ದರಿಂದ ಪರಿಸ್ಥಿತಿಗಳು ಮಾನವ ಜೀವನಕ್ಕೆ ಸೂಕ್ತವಾಗಿರಲಿಲ್ಲ. ಪ್ರಾಚೀನ ನಾಗರಿಕತೆಗಳ ಪುರಾವೆಗಳು ಆಫ್ರಿಕಾದಲ್ಲಿಯೂ ಕಂಡುಬಂದಿವೆ. ಮಾನವ ಜೀವನದ ಆರಂಭವು ಆಫ್ರಿಕಾದಲ್ಲಿ ಪ್ರಾರಂಭವಾಯಿತು ಎಂದು ಹೇಳಬಹುದು. ನವೆಂಬರ್ 1974ರಲ್ಲಿ ಇಥಿಯೋಪಿಯಾದ ಹಾರ್ಡರ್ ಎಂಬ ಸ್ಥಳದಲ್ಲಿ ಅತ್ಯಂತ ಹಳೆಯ ಮಾನವ ಅವಶೇಷಗಳನ್ನು ಕಂಡುಹಿಡಿಯಲಾಯಿತು. ಅತ್ಯಂತ ಹಳೆಯ ಮೂಳೆ ಇಲ್ಲಿ ಕಂಡುಬಂದಿದೆ. ಅವಶೇಷಗಳು 3.2 ಮಿಲಿಯನ್ ವರ್ಷಗಳಷ್ಟು ಹಳೆಯವು, ಅಂದರೆ 32 ಮಿಲಿಯನ್ ವರ್ಷಗಳ ಹಿಂದೆ. ಮಾನವಕುಲದ ಆರಂಭವು ಆಫ್ರಿಕಾದಲ್ಲಿ ನಡೆಯಿತು ಎಂದು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿಯೂ ಹೇಳಲಾಗಿದೆ. ವೈಜ್ಞಾನಿಕ ಪುರಾವೆಗಳು ಸಹ ಇದನ್ನು ದೃಢಪಡಿಸುತ್ತವೆ. ಮೊದಲ ಮಾನವರು ಆಫ್ರಿಕಾದಲ್ಲಿ ಜನಿಸಿದರು. ಇದಕ್ಕೆ ಪುರಾವೆಗಳೂ ಇವೆ. ಸಹಾರಾ ಮರುಭೂಮಿಯಲ್ಲಿ ಎಂಡೆ ಡೊರೋ ಎಂಬ ಸ್ಥಳದಲ್ಲಿ ಒಂದು ರಹಸ್ಯ ಉದ್ಯಾನವಿದೆ. ಆ ಸ್ಥಳವು ಮರುಭೂಮಿಯ ಮಧ್ಯದಲ್ಲಿರುವ ಸ್ಥಳೀಯ ಜನರಿಗೆ ಸ್ವರ್ಗದಂತಿದೆ. ಈ ಸ್ಥಳವು ಸಹಾರಾದಲ್ಲಿ ಪ್ರಯಾಣಿಸುವ ಕಾರವಾನ್ಗಳಿಗೆ ಒಂದು ನಿಲ್ದಾಣದಂತಿದೆ. ಇಲ್ಲಿ ಪ್ರಾಣಿಗಳು, ವಿಶೇಷವಾಗಿ ಒಂಟೆಗಳು, ಈ ಗುಹೆಗಳಲ್ಲಿ ಜನರು ಕುಡಿಯಲು ಮತ್ತು ವಿಶ್ರಾಂತಿ ಪಡೆಯಲು ಬರುತ್ತಾರೆ. ಈ ಗುಹೆಗಳಲ್ಲಿ ತಂಪಾದ ಕೊಠಡಿಗಳೂ ಇವೆ. ಎನ್ಸಿಫೆರಮ್ ಎಂಬ ಸ್ಥಳವು ಸಹಾರಾ ಯಾವಾಗಲೂ ಹಸಿರಿನಿಂದ ಕೂಡಿದೆ ಎಂಬುದಕ್ಕೆ ಒಂದು ಉದಾಹರಣೆಯಾಗಿದೆ. ಪ್ರಾಚೀನ ಕಾಲದಲ್ಲಿ ಎಮ್ಮೆಗಳು ಅಥವಾ ಹಸುಗಳನ್ನು ಪ್ರತಿನಿಧಿಸುವ ಕಲ್ಲಿನ ಗುಹೆಗಳ ಒಳಗೆ ವಿವಿಧ ಕಲಾ ಪ್ರಕಾರಗಳು ಕಂಡುಬರುತ್ತವೆ.
ಈ ಪ್ರಾಣಿಗಳು ಈ ಸ್ಥಳಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ ಏಕೆಂದರೆ ಅವುಗಳ ಆಹಾರಕ್ಕಾಗಿ ಹುಲ್ಲು ಲಭ್ಯವಿದೆ. ಒಂಟೆಗಳನ್ನು ಹೊರತುಪಡಿಸಿ ಇತರ ಪ್ರಾಣಿಗಳು ಇಲ್ಲಿ ವಾಸಿಸುವುದು ತುಂಬಾ ಕಷ್ಟಕರವಾಗಿತ್ತು. 1940ರ ದಶಕದವರೆಗೆ ಈ ಪ್ರದೇಶದಲ್ಲಿ ಪ್ರಯಾಣವು ತುಂಬಾ ಕಷ್ಟಕರವಾಗಿತ್ತು. ಆಫ್ರಿಕನ್ ಸಿಂಹಗಳು ಈ ಪ್ರದೇಶದಲ್ಲಿ ವಾಸಿಸುತ್ತಿದ್ದವು, ಆದರೆ ಈಗ ಅವುಗಳನ್ನು ನೋಡುವುದು ಬಹಳ ಅಪರೂಪ. ಮೊಸಳೆಗಳು ನೀರಿನ ಬಳಿಯೂ ಕಂಡುಬರುತ್ತವೆ, ಆದರೆ ಅಷ್ಟು ದೊಡ್ಡ ಪ್ರಾಣಿಗಳು ಸಹಾರಾ ಮರುಭೂಮಿಯ ಮಧ್ಯಭಾಗವನ್ನು ಹೇಗೆ ತಲುಪಿದವು? ತಜ್ಞರ ಪ್ರಕಾರ ಇವು ಆಫ್ರಿಕನ್ ಮೊಸಳೆಗಳ ವಿಶೇಷ ಜಾತಿಯಾಗಿದೆ. ಅವರು ಎಲ್ಲಿಂದಲೋ ಬಂದಿರಬೇಕು. ಅವರು ಎಲ್ಲಿಂದಲೋ ಬಂದವರಲ್ಲ. ಅವರು ಸಾವಿರಾರು ವರ್ಷಗಳಿಂದ ಇಲ್ಲಿದ್ದಾರೆ. ಪ್ರಸ್ತುತ ಮೊಸಳೆಗಳು ಬಹಳ ಕಡಿಮೆ ಇವೆ. ಅವು ಕೂಡ ಕ್ರಮೇಣ ಕಣ್ಮರೆಯಾಗುತ್ತಿವೆ. ಆ ಮೊಸಳೆಗಳು ಆಹಾರಕ್ಕಾಗಿ ಕಷ್ಟಪಡಬೇಕಾಗಿಲ್ಲ. ಆದರೆ ನೀರಿನಲ್ಲಿರುವ ಕೆಲವು ಸಣ್ಣ ಜೀವಿಗಳು ಕಪ್ಪೆಗಳು ಮತ್ತು ಮೀನುಗಳನ್ನು ಮಾತ್ರ ತಿಂದು ಬದುಕುತ್ತವೆ. ಈ ಪ್ರದೇಶದ ಬಗ್ಗೆ ಆಸಕ್ತಿದಾಯಕ ಸಂಗತಿಗಳು ವಿಷಯ ಏನು? ಈಜಿಪ್ಟಿನ ರಾಜ ಟುಟಾಂಖಾಮನ್ ಧರಿಸಿದ್ದ ಹಾರಗಳಲ್ಲಿ ಈ ತಾಯತಗಳ ಉಲ್ಲೇಖವಿದೆ. ಇಲ್ಲಿ ನಾವು ಈಜಿಪ್ಟಿನ ರಾಜನು ಧರಿಸಿದ್ದ ಹಾರದಲ್ಲಿ ಅಡಗಿರುವ ನಿಗೂಢ ಕಲ್ಲಿನ ಬಗ್ಗೆ ಮಾತನಾಡಬೇಕು. ಈ ಕಲ್ಲು ಸಹಾರಾದಲ್ಲಿನ ಫೋರ್ಡೆಲ್ ಸೌಂಡ್ ಮಧ್ಯದಲ್ಲಿ ಕಂಡುಬರುತ್ತದೆ. ಇದು ನೈಸರ್ಗಿಕ ಗಾಜಿನ ಕಲ್ಲಾಗಿದ್ದು ಇದು ವಿಶಿಷ್ಟವಾಗಿದ್ದು ಪ್ರಪಂಚದಲ್ಲಿ ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಈ ಕಲ್ಲು ಹೇಗೆ ಬಂತು ಎಂಬುದು ಬಹಳ ಸಮಯದವರೆಗೆ ಯಾರಿಗೂ ಅರ್ಥವಾಗಲಿಲ್ಲ. ಆರಂಭದಲ್ಲಿ ಈ ಕಲ್ಲು ನಮ್ಮ ಗ್ರಹಕ್ಕೆ ಸೇರಿದೆ ಎಂದು ಭಾವಿಸಲಾಗಿತ್ತು, ಆದರೆ ನಂತರ ಅದು ನಮ್ಮ ಗ್ರಹದಿಂದಲ್ಲ, ಪ್ರಪಂಚದ ಹೊರಗಿನಿಂದ ಬಂದಿದೆ ಎಂದು ತಿಳಿದುಬಂದಿದೆ. ಲಿಬಿಯಾದಲ್ಲಿ ಸಹಾರಾ ಮರುಭೂಮಿ ಈ ಪ್ರದೇಶದಲ್ಲಿ ಇಂತಹ ಹಲವು ಬಂಡೆಗಳಿವೆ. ವಿಜ್ಞಾನಿಗಳ ಪ್ರಕಾರ 3 ಮಿಲಿಯನ್ ವರ್ಷಗಳ ಹಿಂದೆ ಒಂದು ಕ್ಷುದ್ರಗ್ರಹ ಅಲ್ಲಿಗೆ ಬಿದ್ದು ಮರಳನ್ನು ಗಾಜಾಗಿ ಪರಿವರ್ತಿಸಿತು. ಸಹಾರಾ ಮರುಭೂಮಿಯ ರಚನೆಗೆ ಕಾರಣ ಪ್ರಾಚೀನ ಕಾಲದಲ್ಲಿ ಸಂಭವಿಸಿದ ಒಂದು ದೊಡ್ಡ ಕ್ಷುದ್ರಗ್ರಹದ ಘರ್ಷಣೆ. ಆ ಪ್ರಭಾವದಿಂದಾಗಿ ಇಲ್ಲಿನ ಬಂಡೆಗಳು ಮೃದುವಾದವು ಮತ್ತು ಗ್ರಾನೈಟ್ ಬಂಡೆಗಳು ಮರಳಾದವು. ನಂತರ ನದಿಗಳು ಮತ್ತು ತೊರೆಗಳು ಇಲ್ಲಿ ಹರಿಯಿತು ಮತ್ತು ಮಿಶ್ರಣವು ವಿಭಿನ್ನ ರೂಪವನ್ನು ಪಡೆದುಕೊಂಡಿತು. ಮರಳುಗಲ್ಲಿನ ಲಾವಾ ನೀರಿನಲ್ಲಿ ತಣ್ಣಗಾದಾಗ ಗಾಜಿನ ಕಲ್ಲು ರೂಪುಗೊಂಡಿತು. ಇದು ಸಹಾರಾ ಮರುಭೂಮಿಯಾದ್ಯಂತ ಹರಡಿದೆ. ಈ ಮರಳನ್ನು ಸಾಮಾನ್ಯವಾಗಿ ಕಾಂಕ್ರೀಟ್ ನಿರ್ಮಾಣದಲ್ಲಿ ಬಳಸಲಾಗುವುದಿಲ್ಲ. ಇದು ಮಿಶ್ರಣ ಅಥವಾ ನಿರ್ಮಾಣ ಕಾರ್ಯಗಳಿಗೆ ಸೂಕ್ತವಲ್ಲ. ಆದರೆ ಸಹಾರಾದಿಂದ ಮರಳು 4000 ಕಿಲೋಮೀಟರ್ ದೂರದಿಂದ ಅಮೆಜಾನ್ ಮಳೆಕಾಡಿಗೆ ಬೀಸುತ್ತದೆ. ಇದು ಆ ಪ್ರದೇಶಕ್ಕೆ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಟನ್ ಮರಳು ಗಾಳಿಯ ಮೂಲಕ ಅಮೆಜಾನ್ಗೆ ಪ್ರಯಾಣಿಸುತ್ತದೆ ಮತ್ತು ಸಾಗರವನ್ನು ದಾಟಿ ದಕ್ಷಿಣ ಅಮೆರಿಕಾವನ್ನು ತಲುಪುತ್ತದೆ. ಅಮೆಜಾನ್ ಮಳೆಕಾಡು ನೈಸರ್ಗಿಕವಾಗಿ ರಂಜಕದ ಮಟ್ಟವನ್ನು ಹೊಂದಿರುತ್ತದೆ. ಈ ರಂಜಕದ ಪ್ರಮಾಣ ಕೇವಲ 0.08 ಮಾತ್ರ. ಆದರೆ ತಜ್ಞರ ಪ್ರಕಾರ ಅಮೆಜಾನ್ ಕಾಡಿನಲ್ಲಿರುವ ರಂಜಕದ ಮಟ್ಟವು ಈ ಅರಣ್ಯವನ್ನು ಉಳಿಸಿಕೊಳ್ಳಲು ಸಾಕಾಗುತ್ತದೆ. ಆದಾಗ್ಯೂ ಈ ರಂಜಕವು ಮಳೆನೀರಿನೊಂದಿಗೆ ಕೊಚ್ಚಿಹೋಗುತ್ತದೆ. ಈ ರಂಜಕದ ಮಟ್ಟಗಳು ಕಡಿಮೆಯಾದರೂ ಅಮೆಜಾನ್ ಕಾಡುಗಳಲ್ಲಿ ಹೊಸ ಸಸ್ಯಗಳು ಮತ್ತು ಮರಗಳು ಬೆಳೆಯುತ್ತವೆ. ಆದರೆ ರಂಜಕವು ಸಂಪೂರ್ಣವಾಗಿ ಇಲ್ಲದಿದ್ದರೆ ಹೊಸ ಸಸ್ಯಗಳು ಬೆಳೆಯುವುದು ಕಷ್ಟ. ಅಂಟಾರ್ಕ್ಟಿಕಾ ಮತ್ತು ಆರ್ಕ್ಟಿಕ್ 2 ಶೀತ ಮರುಭೂಮಿಗಳು, ಆದರೆ ಸಹಾರಾ ವಿಶ್ವದ ಅತಿದೊಡ್ಡ ಬಿಸಿ ಮರುಭೂಮಿಯಾಗಿದೆ. ಸಹಾರಾದ ಒಟ್ಟು ವಿಸ್ತೀರ್ಣ ಸರಿಸುಮಾರು 9 ಮಿಲಿಯನ್ ಚದರ ಕಿಲೋಮೀಟರ್ಗಳು. ಆದರೆ ಪ್ರತಿ ಋತುವಿನಲ್ಲಿ ಇಲ್ಲಿ ಮರಳಿನ ಸಂಕೋಚನದಿಂದಾಗಿ ಈ ಪ್ರದೇಶದ ಹವಾಮಾನವು ಬದಲಾಗುವ ಸಾಧ್ಯತೆಯಿದೆ. ಸಹಾರಾ ಮರುಭೂಮಿಯ ಕೇವಲ 25% ಮಾತ್ರ ಮರಳಿನಿಂದ ಆವೃತವಾಗಿದೆ. ಉಳಿದ ಪ್ರದೇಶವು ಕಲ್ಲಿನ ಪರ್ವತಗಳಿಂದ ಆವೃತವಾಗಿದೆ. ಇಲ್ಲಿ ಮರಳು ದಿಬ್ಬಗಳು 180 ಮೀಟರ್ ಎತ್ತರವನ್ನು ತಲುಪುತ್ತವೆ. ಸಹಾರಾ ಮರುಭೂಮಿಯ ಅತಿ ಎತ್ತರದ ಸ್ಥಳವಾದ ಮೌಂಟ್ ಕೋಸಿ 3415 ಮೀಟರ್ ಎತ್ತರವಿದೆ. ಇದು ವಿಶ್ವದ ಅತಿ ಎತ್ತರದ ಬಿಸಿ ಮರುಭೂಮಿಯಾಗಿದೆ. ಆದರೆ ಕೆಲವೊಮ್ಮೆ ಇಲ್ಲಿಯೂ ಹಿಮ ಬೀಳುತ್ತದೆ ಮತ್ತು ವ್ಯವಕಲನ 6 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆ ತಾಪಮಾನ ದಾಖಲಾಗುತ್ತದೆ.